ಕುಂದಾನಗರಿ ಬೆಳಗಾವಿಯಲ್ಲಿ ಕೈಕೊಟ್ಟ ಮುಂಗಾರು ಮಳೆ ಬೆಳಗಾವಿಯನ್ನ ಬರಪೀಡಿತ ಜಿಲ್ಲೆ ಅಂತ ಘೋಷಿಸುವುದಕ್ಕೆ ಒತ್ತಾಯದ ಕೂಗುಗಳು ಕೇಳಿ ಬರ್ತಾ ಇದೆ. ಕರ್ನಾಟಕ ರಾಜ್ಯ ರೈತ ಸಂಘದ ನೇತೃತ್ವದಲ್ಲಿ ರೈತರ ಒತ್ತಾಯ. ಮುಂಗಾರು ಮಳೆ ಕೈಕೊಟ್ಟು ಸಂಕಷ್ಟಕ್ಕೆ ಸಿಲುಕಿಬಿಟ್ಟಿದ್ದಾರೆ ರೈತರು. ಕುಂದಾನಗರಿ ಬೆಳಗಾವಿಯ ಪರಿಸ್ಥಿತಿ ಇದು. ಮುಂಗಾರು ಮಳೆ ಕೈಕೊಟ್ಟಿದೆ, ಪರಿಸ್ಥಿತಿ ದಿನೇ ದಿನೇ ಬರಪೀಡಿತವಾಗ್ತಾ ಇದೆ. ಬೆಳಗಾವಿಯನ್ನ ಹಾಗಾಗಿ ಬರಪೀಡಿತ ಜಿಲ್ಲೆ ಅಂತ ಘೋಷಣೆ ಮಾಡಿ ಅನ್ನುವಂಥ ಒತ್ತಾಯದ ಕೂಗುಗಳು ಕೇಳಿ ಬರ್ತಾ ಇದೆ. ಕರ್ನಾಟಕ ರಾಜ್ಯ ರೈತ ಸಂಘದ ನೇತೃತ್ವದಲ್ಲಿ ರೈತರು ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಮುಂಗಾರು ಕೈಕೊಟ್ಟು ಸಂಕಷ್ಟದಲ್ಲಿ ಸಿಲುಕಿದ್ದಾರೆ ರೈತರು. ಜೀವನ ಭಾರಿನೇ ದುಸ್ತರವಾಗ್ತಾ ಇದೆ. ಎರಡೆರಡು ಬಾರಿ ಬಿತ್ತನೆ ಮಾಡಿದ್ರೂ ಮಳೆ ಬಂದಿಲ್ಲ. ತಕ್ಷಣವೇ 25 ಜಿಲ್ಲೆಗಳನ್ನು ಬರಪೀಡಿತ ಅಂತ ಘೋಷಿಸಬೇಕು, ರೈತರ ಬೆಳೆ ಸಾಲ ಮನ್ನಾ ಮಾಡಬೇಕು ಅಂತ ಹೇಳಿ ರೈತರು ಆಗ್ರಹವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇಲ್ಲವಾದಲ್ಲಿ ರೈತರ ಪರಿಸ್ಥಿತಿ ಅಧೋಗತಿ ಆಗುತ್ತೆ. ಪರಿಸ್ಥಿತಿಯನ್ನ ಅವಲೋಕಿಸೋದಕ್ಕಾದ್ರೂ ಗಮನ ಕೊಡಬೇಕಲ್ವ. ನಮ್ಮ ಕಡೆ ಎರಡೆರಡು ಬಾರಿ ಬಿತ್ತನೆ ಮಾಡಿದ್ರು ಮಳೆನೇ ಬಂದಿಲ್ಲ. ನಮ್ಮ ಪರಿಸ್ಥಿತಿ ಹೆಂಗಾಗ್ಬೇಡ, ನಮಗೂ ಕೂಡ ಜೀವನ ಇದೆ, ನಾವು ಜೀವನ ಸುಧಾರಣೆ ಮಾಡ್ಕೊಳ್ಬೇಕು. ಹಾಗಾಗಿ ಬರ ಪೀಡಿತ ಜಿಲ್ಲೆ ಅಂತ ಘೋಷಣೆ ಮಾಡಬೇಕು ಅಂತ ಹೇಳಿ ಒತ್ತಾಯವನ್ನು ಮಾಡಿದ್ದಾರೆ ಸ್ಥಳೀಯ ರೈತರು. ಗಡಿ ಜಿಲ್ಲೆ ಬೆಳಗಾವಿಯಲ್ಲಿ ವಾಡಿಕೆಯಷ್ಟು ಮಳೆ ಆಗಿಲ್ಲ. ಅದರಿಂದ ಏನು ಬೆಳಗಾವಿ ಜಿಲ್ಲೆಯಲ್ಲಿ ಮಳೆ ಆಗದಿರ್ತಕ್ಕಂಥ ಪ್ರದೇಶಗಳ ಬರ ಜಿಲ್ಲೆ ಅಂತೇಳಿ ಘೋಷಣೆ ಮಾಡಬೇಕಂತೇಳಿ ಒತ್ತಾಯಿಸಿ ಈಗ ಒಂದು ಪ್ರಮುಖವಾಗಿ ರೈತರು ಒಂದು ಒತ್ತಾಯ ಮಾಡುವಂಥದ್ದು. ಪ್ರಮುಖವಾಗಿ ಹೇಳಬೇಕಂದ್ರೆ ಕಳೆದ 2 ತಿಂಗಳಾಯಿತು ವಾಡಿಕೆಯಷ್ಟು ಮಳೆ ಬೆಳಗಾವಿ ಜಿಲ್ಲೆಯಲ್ಲಿ ಆಗ್ತಾ ಇಲ್ಲ. ಕೇವಲ ಬೆಳಗಾವಿ ನದಿಗಳು ಉಕ್ಕಿ ಹರಿದ ಹೊರತಾಗಿ ಜಲಾಶಯ ಕೂಡ ಭರ್ತಿ ಆಗಿಲ್ಲ. ಹಾಗಾಗಿ ಸರ್ಕಾರ ರೈತರ ಸಮಸ್ಯೆಗಳಿಗೆ ಸ್ಪಂದಿಸಬೇಕು. ಬೆಳಗಾವಿ ಜಿಲ್ಲೆಯನ್ನು ಬರಪೀಡಿತ ಜಿಲ್ಲೆ ಅಂತ ಘೋಷಣೆ ಮಾಡಬೇಕು. ಜೊತೆಗೆ 2 ಬಾರಿ ಬಿತ್ತನೆ ಮಾಡಿದ್ರು ಕೂಡ ರೈತರಿಗೆ ಏನು ನಷ್ಟ ಆಗಿದೆ, ನಷ್ಟವನ್ನು ಭರಿಸಿಕೊಡ್ಬೇಕು ಅನ್ನೋ ನಿಟ್ಟಿನಲ್ಲಿ ವಿವಿಧ ಬೇಡಿಕೆ ಇಟ್ಟುಕೊಂಡು ಒಂದು ಒತ್ತಾಯ ಮಾಡ್ತಾರೆ. ಕೇಳೋಣ ಸರ್, ಏನು ಡಿಮಾಂಡ್ ಮಾಡ್ತಾ ಇದ್ರಿ? ನಾವು ಸರ್ಕಾರಕ್ಕೆ ತಮ್ಮ ಮೂಲಕ ಒತ್ತಾಯವನ್ನು ಮಾಡ್ತೇನೆ. ತಕ್ಷಣವೇ ಬರಗಾಲ ಅಂತೇಳಿ ಘೋಷಣೆ ಮಾಡಬೇಕು. ಈಗಾಗಲೇ ಬೀಜ, ಗೊಬ್ಬರ ಮತ್ತು ಇನ್ನಿತರ ಪರಿಕರಗಳನ್ನು ಏನು ಖರೀದಿ ಮಾಡ್ಯಾರ ರೈತರು, ಆ ಒಂದು ಲಾಸಿನ ಅಂದಾಜು ಪ್ರಕಾರ 1 ಎಕರೆಗೆ ಸುಮಾರು 50,000 ರೂಪಾಯಿದಂತೆ ಮೊದಲನೇ ಹಂತವಾಗಿ ಬರ ಪರಿಹಾರವನ್ನು ಬಿಡುಗಡೆ ಮಾಡಬೇಕು. ರಾಜ್ಯದ ಮುಖ್ಯಮಂತ್ರಿಗಳಿಗೆ ನಾನು ಒತ್ತಾಯ ಮಾಡ್ತೇನೆ. ಈಗಾಗಲೇ ಕೃಷಿ ಮಂತ್ರಿಗಳೇ ಇಲ್ಲ ನಮ್ಮ ರಾಜ್ಯದಲ್ಲಿ. ತಕ್ಷಣವೇ ಕೃಷಿ ಮಂತ್ರಿಗಳ ತಮ್ಮ ಉಪಸ್ಥಿತಿಯಲ್ಲಿ ಸಭೆ ಕರೆಯಬೇಕು. ಸಭೆ ಕರೆದು ತಕ್ಷಣವೇ ಬರ ಪರಿಹಾರ ಘೋಷಣೆ ಮಾಡಬೇಕು. ಮತ್ತು ಬರಗಾಲ ರಾಜ್ಯಾದ್ಯಂತ 25 ಜಿಲ್ಲೆ ಮೇಲ್ಪಟ್ಟು ಜಿಲ್ಲೆಗಳಲ್ಲಿ ಬರ ಇದೆ ಅಂತೇಳಿ ಸರ್ಕಾರನೇ ಹೇಳಿಕೆ ಕೊಟ್ಟಿದೆ. ತಕ್ಷಣವೇ ಬರಗಾಲ ಅಂತೇಳಿ ಸರ್ಕಾರ ಡಿಕ್ಲೇರ್ ಮಾಡಬೇಕು. ಡಿಕ್ಲೇರ್ ಮಾಡಿ ಹಣವನ್ನು ಬಿಡುಗಡೆ ಮಾಡಬೇಕು ಅಂತೇಳಿ ಒತ್ತಾಯ ಮಾಡ್ತೇನೆ. ವಾಡಿಕೆ ಎಷ್ಟು ಮಳೆ ಆಗಿದೆ ಬೆಳಗಾವಿ ಜಿಲ್ಲೆಯಲ್ಲಿ? ಅಷ್ಟು ಪ್ರಮಾಣದಲ್ಲಿ ಬೆಳಗಾವಿ ಜಿಲ್ಲೆ ಒಳಗೆ ಮಳೆ ಇಲ್ಲ ಸರ್. ಬರೀ 15% ಮಳೆ ಆಗಿದೆ. ಅದಕ್ಕಾಗಿ ನಮ್ಮ ಇವತ್ತಿನ ಬೆಳಗಾವಿ ಜಿಲ್ಲೆ ರೈತರು ಕೂಡ ಭಾಳ ದೊಡ್ಡ ಸಂಕಷ್ಟದೊಳಗಿದ್ದಾರೆ. ಅದಕ್ಕಾಗಿ ನಮ್ಮೆಲ್ಲರ ಒತ್ತಾಯ ಏನಪ್ಪ ಅಂತಂದ್ರೆ ಇದು ಬರಗಾಲ ಪೀಡಿತ ನಾಡು ಅಂತೇಳಿ ಘೋಷಣೆ ಮಾಡಬೇಕು. ಜೊತೆಗೆ ರೈತರ ಸಾಲ ಮನ್ನಾ ಮಾಡಬೇಕಂತೇಳಿ ನಮ್ಮೆಲ್ಲರ ಒತ್ತಾಯ ಇದೆ. ಅದ್ರ ಜೊತೆಗೆ ರಾಯಬಾಗು ಮತ್ತು ಮೂಡಲಗಿ ಭಾಗದೊಳಗೆ ಅನೇಕ ರೈತರು ಏನು ಮಾಡಕತ್ತಾರೆ ಅಂದ್ರೆ ಪಂಪ್ಸೆಟ್ ಇಟ್ಟು ನೀರು ತೊಗೊಳಕತ್ತಾರೆ. ಕೆಳಗಡೆ ಭಾಗದ ಜನರಿಗೆ ನೀರು ಮುಟ್ತಾ ಇಲ್ಲ ಅನ್ನೋ ಒಂದು ಹೋರಾಟ ಇದೆ ನಮ್ಮದು. ಓಕೆ, ಏನು ಬಿತ್ತಿರಿ ಹೊಲದಾಗ? ಸೋಯಾಬೀನ್ ಮಳೆ ಆಗೈತಿ? ಅಷ್ಟೊಳ್ಳೆ ಮಳೆ ಆಗ್ಯಲ್ಲ ರೀ. ಈಗ ಹೂವು ಚಟ್ಟಿ ಎಲ್ಲ ಐತಿ. ಈ ಟೈಮ್ಗೆ ಮಳೆ ಕಡಿಮೆ ಆಗೈತಿ. ಆದ್ರೆ ಹಾಕಿದ ಪೀಕ್ ಭರೋಸೆ ಇಲ್ಲ ರೀ. ಅದಕ್ಕೆ ಬರ ಪೀಡಿತ ಅಂತ ಇದನ್ನು ಮಾಡ್ಬೇಕಂತ ಬೇಡಿಕೆ. ಬರೀ ರೈತರು ಅಂದ್ರೆ ಗಂಡು ಮಕ್ಕಳು ಅಷ್ಟೇ, ಹೆಣ್ಮಕ್ಳು ರೈತ ಮಾಡ್ತೀವಿ. ಏನು ಬಿತ್ತಿರಿ ಹೊಲ್ದಾಗ ನಿಮ್ಮ ಹೊಲ್ದಾಗ? ಗೊಂಜಾಳ ರೀ, ಕಬ್ಬು ರೀ ಎಲ್ಲ. ಈಗ ಒಣಗಾದವ್ರು ಒಟ್ಟು ಮಳೆ ಇಲ್ರಿ, ಏನಿಲ್ರಿ ಒಟ್ಟು. ಒಣಗಾದವ್ರೆಲ್ಲ ರೀ. ಗೊಂಜಾಳ ರೀ, ಗೊಂಜಾಳ ಅಗದಿ ಒಂದು ಇಟ್ಟು ಬಂದವ್ರು ಅಲ್ಲೇ ಕುತ್ತ ಬಿಟ್ಟಿದಾವ್ರಿ. ಮತ್ತು ಕಬ್ಬ ಸ್ವಲ್ಪ ಎತ್ತರ ಬಂದಿದ್ರು ಅದು ಎಲ್ಲ ಒಣಗಾದೈತ್ರಿ. ಏನ್ರಿ ಪರಿಹಾರ ನಮಗೆ ಕೊಟ್ರ ಜರ ಅನುಕೂಲ ಆಯ್ತು ರೀ. ಸೊ ಇದು ಏನಂದ್ರೆ ಪ್ರಮುಖವಾಗಿ ಬೆಳಗಾವಿ ಜಿಲ್ಲೆಯಲ್ಲಿ ಇರ್ತಕ್ಕಂಥ ರೈತರ ಒಂದು ಪ್ರತಿಭಟನೆ. ಇದು ಈ ಒಂದು ಹೋರಾಟ ಜಿಲ್ಲಾಡಳಿತ ಮೂಲಕ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದಾರೆ. ಬೆಳಗಾವಿ ಜಿಲ್ಲೆಯನ್ನು ಬರಪೀಡಿತ ಜಿಲ್ಲೆ ಅಂತ ಘೋಷಣೆ ಮಾಡಬೇಕು. ಜೊತೆಗೆ ಏನು ನಷ್ಟ ಆದಂಥ ಬೆಳೆಗಳಿಗೆ ಸೂಕ್ತವಾದ ಪರಿಹಾರ ಸರ್ಕಾರ ಘೋಷಣೆ ಮಾಡಬೇಕು.